ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದೀಪುಗೌಡ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾನು ಯಾವ ಹೊಸ ವಿಡಿಯೋ ಅಪ್ಡೇಟ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಇವಾಗ ಇದು ವಿಡಿಯೋ ಯುಗಾದಿ ಹಬ್ಬದ್ದಾಗಿರುತ್ತೆ. ಫೈನಲ್ ಆಗಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ನಮ್ಮಮ್ಮ ಮನೆಗೆ. ಬನ್ನಿ ಯಾವ ರೀತಿ ಇರುತ್ತೆ ಏನು ಯುಗಾದಿ ಹಬ್ಬ ಅಂತ ಶೇರ್ ಮಾಡ್ಕೊತೀನಿ. ನೀವು ಯಾವ ರೀತಿ ಮಾಡಿದ್ರಿ ಏನು ಅಂತ ಕಮೆಂಟ್ ಮೂಲಕ ನನಗೂ ತಿಳಿಸಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಇದು ಯುಗಾದಿ ಹಬ್ಬದ ವಿಡಿಯೋ ಆಗಿರುತ್ತೆ. ಮಾರ್ನಿಂಗ್ ಬೆಳಗ್ಗೆ ಯುಗಾದಿ ಹಬ್ಬದ ದಿನವೇ ಈಚೆ ಎಲ್ಲ ತೊಳ್ಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಪೂಜೆ ಮಾಡಿಬಿಡೋಣ ಅಂತ ಯಾಕಂದರೆ ನಾವು ಊರಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಪೂಜೆ ಮಾಡಿಬಿಟ್ಟು ಹೋಗೋಣ ಮನೆಯಲ್ಲಿ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಹೂವು ಎಲ್ಲ ಬೇಕಾಗಿತ್ತು, ಕಳಶಕ್ಕೆ ಎಲ್ಲ ತೊಗೊಂಬರೋದಕ್ಕೆ ಹೇಳಿದ್ದೀನಿ. ತೊಗೊಂಡೋದ್ಮೇಲೆ ಇನ್ನೂ ಫೈನಲಾಗಿ ಯಾವ ರೀತಿ ಬಂತು ಏನು ಅಂತ ತೋರಿಸ್ತೀನಿ. ನೀವು ಯಾವ ರೀತಿ ಮಾಡಿದ್ರಿ ಏನು ಹಬ್ಬ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾವ ಥರ ವೀಡಿಯೋಸ್ ಬೇಕು ಏನು ಅಂತ ಹೇಳಿ, ಅದೇ ಥರ ವೀಡಿಯೋಸ್ನ ಮಾಡ್ತೀನಿ ನಾನು. ಹಾಗೆ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದ್ರೆ ಕೊನೆಯ ತನಕ ವಿಡಿಯೋ ನೋಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ. ನನಗೂ ಒಂದು ಮೋಟಿವೇಟ್ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದ್ರೆ ಕೊನೆಯ ತನಕ ನೋಡಿ. ಬನ್ನಿ ಯಾವ ರೀತಿ ಇರುತ್ತೆ ಏನು ಅಂತ ಇವತ್ತಿನ ದಿನ ತೋರಿಸ್ತೀನಿ. ಫೈನಲಾಗಿ ಇನ್ನೂ ಆಚೆ ಎಲ್ಲ ಇಡಬೇಕಾಗಿತ್ತಲ್ಲ, ವಿಡಿಯೋ ಆನ್ ಮಾಡಿ ಇಟ್ಬಿಟ್ಟಿದ್ದೆ. ವಿಡಿಯೋ ಆನ್ ಮಾಡಿಟ್ಟು ಆಚೆ ಎಲ್ಲ ಹೂವು ಎಲ್ಲ ಇಟ್ಕೊಂಡು ಬಂದೆ. ಫೈನಲಾಗಿ ಎಲ್ಲ ಸೆಟಲ್ ಮಾಡಿಕೊಂಡು ಎಲ್ಲ ನಮ್ಮ ಮನೆಯವರು ಪಾಪು ಎಲ್ಲ ಫ್ರೆಶಪ್ ಆದರು. ಹಾಗೆ ಇವಾಗ ಪೂಜೆ ಮಾಡಬೇಡ ಒಟ್ಟಿಗೆ ಮಾಡೋಣ ಅಂತ ವಿಡಿಯೋನ ಆನ್ ಮಾಡಿ ಟ್ರೈಪೋಡ್ಗೆ ಹಾಕಿ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೆ. ನಾನು ವಿಡಿಯೋ ಎಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಅಂದ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡಬೇಕಾದ್ರೆ ವಿಡಿಯೋ ಇತ್ತು. ತುಂಬಾ ಖುಷಿ ಆಯಿತು. ಮಕ್ಕಳನ್ನ ಇಟ್ಕೊಂಡು ವಿಡಿಯೋ ಮಾಡೋದು ಎಡಿಟ್ ಮಾಡೋದು ತುಂಬಾ ಈಸಿ ಅಲ್ಲ, ಬಟ್ ಏನೋ ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕಿದ್ರೇ ಬಟ್ ಒಂದು ಖುಷಿನೂ ಇದೆ. ಬಟ್ ಇಷ್ಟು ಬೇಗ ಸಬ್ಸ್ಕ್ರೈಬರ್ಸು ಆ್ಯಂಡ್ ವ್ಯೂಸು ತುಂಬಾ ಖುಷಿನೂ ಇದೆ. ಇದೇ ರೀತಿ ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ಸ್ಕಿಪ್ ಮಾಡದೆ ವೀಡಿಯೋಸ್ನ ಕೊನೆ ತನಕ ನೋಡಿ, ಫುಲ್ ಇನ್ಫಾರ್ಮೇಟ್ ಗೊತ್ತಾಗುತ್ತೆ. ನೀವು ಸ್ಟಾರ್ಟಿಂಗ್ಗೆ ಸ್ಕಿಪ್ ಮಾಡ್ಕೊಂಡು ಹೋದರೆ ಏನೂ ಗೊತ್ತಾಗಲ್ಲ ವಿಡಿಯೋ ಕ್ಲಾರಿಟಿ. ಫೈನಲಾಗಿ ದೀಪ ಅಣಿಸ್ತಾ ಇದ್ದೀನಿ. ಸಾಂಗ್ಸ್ ಹಾಕೋಣ ಅಂದ್ಕೊಂಡೆ, ಆಮೇಲೆ ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಸಾಂಗ್ಸು ಹಾಕಿಲ್ಲ. ಹಾಗೆ ದೀಪ ಹಚ್ತಾ ಇದ್ದೀನಿ. ಫೈನಲಾಗಿ ಬೇವು ಬೆಲ್ಲ ಇಟ್ಟು ಬಾಳೆಹಣ್ಣಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಒಬ್ಬಟ್ಟೇನು ಮಾಡಿರಲಿಲ್ಲ, ಯಾಕಂದರೆ ಊರಿಗೆ ಹೋಗ್ತೀನಲ್ವ, ಅದಕ್ಕೆ ಒಬ್ಬಟ್ಟೇನು ಮಾಡಿರಲಿಲ್ಲ. ಮಾರ್ನಿಂಗ್ ಬೇಗನೆ ಎಬ್ಬಿಸ್ಬಿಟ್ಟಿದ್ದೆ ನನ್ನ ಮಗಳನ್ನ, ಬೇಗ ಹೊರಡೋಣ ಅಂತ. ಹಾಗೆ ನನ್ನ ಮಗಳು ದೊಡ್ಡವಳು ಫೋನ್ ಮಾಡ್ತಾನೆ ಇದ್ಲು, ಬನ್ನಿರಿ ಬೇಗ ಬನ್ನಿರಿ ಅಂತ. ಹಾಗೆ ಬೇಗ ಎಬ್ಬರಿಸಿದ್ದಕ್ಕೆ ಅವಳಿಗೆ ಫುಲ್ಲು ಇದಾಗಿಬಿಟ್ಟಿದೆ, ನಿದ್ದೆ ಬಂದುಬಿಟ್ಟಿದೆ. ಹಠ ಮಾಡ್ತಾಯಿದ್ಲು, ಮತ್ತೆ ಮಲಗಿಸಿದ್ರೆ ಸರಿ ತಿನ್ನಿಸ್ಬೇಕಾಗಿತ್ತು. ಮತ್ತು ಎದ್ದೇಳಲ್ಲ, ಗಲಾಟೆ ಮಾಡ್ತಾಳೆ. ಆಮೇಲೆ ತಿನ್ನಿಸ್ಕೊಂಡು ಲೇಟ್ ಆಗಿಬಿಡುತ್ತೆ ಮಲಗಿಬಿಟ್ರೆ ಅಂದ್ಬಿಟ್ಟು ಹಾಗೆ ಎತ್ಕೊ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ತಿನ್ನಿಸ್ಬಿಟ್ಟು ಆಮೇಲೆ ಬಿಟ್ಟರೆ ಅವಳು ಆರಾಮಾಗಿರ್ತಾಳೆ. ಆಮೇಲೆ ಮಲ್ಕೊಂಡ್ರು ಟೆನ್ಷನ್ ಇರೋಲ್ಲ. ಇವಾಗೆ ಮಲಗಿಬಿಡೋದು ಮತ್ತು ತುಂಬ ಗಲಾಟೆ ಮಾಡ್ತಾಳೆ ಹೊಟ್ಟೆ ಹಸಿವಿಗೆ. ಇವಾಗ ಇತ್ತೀಚೆಗೆ ತುಂಬಾ ಗಮನಿಸ್ತಾಳೆ, ನಾವೇನು ಮಾಡ್ತಾ ಇರ್ತೀರಿ ಏನು, ನಾವೇನೇ ಮಾಡಲಿ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇರ್ತಾಳೆ ಝೂಮ್ ಹಾಕಿ. ಇನ್ನು ಇವಾಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತಲ್ವಾ, ಏನು ಗೊತ್ತಾಗೋದು ಇವಾಗೇ ಮಾತಾಡೋಕ್ಕೆಲ್ಲ ಟ್ರೈ ಮಾಡ್ತಾಳೆ. ನೋಡಿ ನಾನು ಎಲ್ಲಿ ಹೋಗಿದ್ರೆ ಏನು ಮಾಡ್ತಾಯಿದ್ರೆ ಅದನ್ನೇ ನೋಡ್ತಾ ಇದ್ದಾಳೆ. ತುಂಬಾ ಹೊಟ್ಟೆ ನೋವು ಹಸ್ದಿದೆ, ನಿದ್ದೆ ಬಂದಿದೆ.
ಹಾಗೆ ಸಮಾಧಾನ ಮಾಡ್ತಾಯಿದ್ರು ನಮ್ಮ ಮನೆಯವರು. ನಾನು ಅಲ್ಲಿ ಆಚೆ ತುಳಸಿ ಎಲ್ಲ ಇದೆ, ಅಲ್ಲಿ ಪೂಜೆ ಮಾಡ್ಕೊಂಡು ಬಂದೆ. ಹೊರಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಇವಾಗ ಮಂಗಳಾರತಿ ಮಾಡಿಬಿಟ್ಟು ಬೇವು ಬೆಲ್ಲ ತಿಂದರೆ ಫೈನಲಾಗಿ ಎಲ್ಲ ಮುಗಿಯುತ್ತೆ ನಮ್ಮ ಪೂಜೆ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಏನು ಅಂತ ಪ್ಲೀಸ್ ನೀವು ಒಂದು ಕಮೆಂಟ್ ಮಾಡಿ. ಹಾಗೆ ನೀವು ಮಾಡೋ ಕಮೆಂಟ್ಸ್ ಅದು ಇದು ಒಂದು ಮೋಟಿವೇಟ್ ಆಗುತ್ತೆ ನಾವು ವೀಡಿಯೋಸ್ನ ಮಾಡೋದಕ್ಕೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ತೀರ, ಸ್ವಲ್ಪ ಕಷ್ಟ ಇದೆ, ಬಟ್ ಅದು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ನೋಡಿ ವಿಡಿಯೋನೂ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ, ಹಬ್ಬದ್ದು ಬೇಗನೆ ಹಾಕಬೇಕಾಗಿತ್ತು. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿನ್ನಿ, ಕಷ್ಟ ಸುಖನ ಜೊತೆಯಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಫೈನಲಾಗಿ ಪೂಜೆನೂ ಆಯಿತು. ಆರತಿ ತಗೊಳ್ಳಿ ಅಂತ ಹೇಳಿದೆ ನಾನು ನಮ್ಮ ಯಜಮಾನ್ರಿಗೆ. ನೀವು ತೊಗೊಂಡು ಇಟ್ಕೊಳ್ಳಿ ಅಂದರೆ ಅವರೇ ನನಗೆ ಆರತಿ ಇದು ಮಾಡಿಬಿಟ್ರು. ಆಮೇಲೆ ತುಂಬ ನೆಗೆಟಿವಾಗೆಲ್ಲ ಮಾತಾಡ್ತಾಯಿದ್ದಾರೆ, ಬಟ್ ಆಚೆಗಡೆ ಇನ್ನೂ ಕಮೆಂಟ್ಸಲ್ಲಿ ಯಾವುದೂ ಇಲ್ಲ ಆಚೆಗಡೆ. ಬಟ್ ನನ್ನ ಲೈಫ್ ನನ್ನ ಇಷ್ಟ ಅಂತ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೇನು ಇಷ್ಟ ಆಗುತ್ತೋ ಅದನ್ನು ನಾನು ಮಾಡ್ತೀನಿ. ಬೇರೆಯವ್ರದ್ದೆಲ್ಲ ತಲೆಗೆ ಹಾಕ್ಕೊಳಲ್ಲ. ಬಟ್ ಹೇಳ್ತಾ ಇದ್ದೀನಿ, ಬಟ್ ನಮ್ಮ ಲೈಫ್ ನಮ್ಮ ಇಷ್ಟ. ಯಾಕೆ ಆ ಥರ ಎಲ್ಲ ಮಾತಾಡ್ತಾರೋ ಗೊತ್ತಿಲ್ಲ. ಇರಲಿ, ಅದೆಲ್ಲ ಆಶೀರ್ವಾದ ಅಂತ ತಿಳ್ಕೊಳೋಣ. ಫೈನಲಾಗಿ ಎಲ್ಲ ಮುಗೀತು. ಈ ವರ್ಷ ಎಲ್ಲ ಚೆನ್ನಾಗಿ ಆಗಲಿ ಅಂತ ಭಾವಿಸ್ತೀನಿ. ಎಲ್ಲ ಚೆನ್ನಾಗಿ ಹೋಗಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ನಾನು ಈ ವರ್ಷದ ಈ ಹಬ್ಬಕ್ಕೆ ಒಂದಷ್ಟು ಗುರಿಗಳನ್ನ ಅಂದ್ಕೊಂಡಿದ್ದೀನಿ ಆಗಬೇಕು ಅಂತ. ನೋಡೋಣ ಸಕ್ಸಸ್ ಆಗುತ್ತಾ ಇಲ್ಲ, ಎಷ್ಟಾಗುತ್ತೆ ಏನು ಇಲ್ಲ ಅಂತ ಮುಂದಿನ ವೀಡಿಯೋಸಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊತೀನಿ ಏನು ಎತ್ತ ಎಲ್ಲದ. ಇವಾಗ ಫೈನಲಾಗಿ ಬೇವು ಬೆಲ್ಲ ನೋಡಿ, ಬೇವು ಬೆಲ್ಲ ತಿನ್ನಿಸ್ತಾ ಇದ್ದೀನಿ. ಬೇವು ಬೆಲ್ಲ ತಿನ್ನಿ, ಕಷ್ಟ ಸುಖನ ಜೊತೆಯಾಗಿ ಹಂಚ್ಕೊಳ್ಳಿ. ನಾನು ನಮ್ಮ ಯಜಮಾನ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಬೇವು ಬೆಲ್ಲ ಹಾಕಿದೆ. ನೋಡಿ ಅವ್ರು ಬರೀ ಬೇವಿನ ಸೊಪ್ಪು ಮಾತ್ರ ತಿನ್ನಿಸ್ತಾ ಇದ್ದಾರೆ ನನಗೆ. ಅದಕ್ಕೆ ಕೇಳ್ತಾ ಇದ್ದೆ, ಯಾಕೆ ಕಹಿನೇ ಇರಲಿನಾ ನನ್ನ ಲೈಫ್ ಈ ವರ್ಷ ಅಂತ ಕೇಳ್ತಾ ಇದ್ದೆ. ಅವರು ಸುಮ್ಮನೆ ಆಟ ಆಡಿಸ್ತಾಯಿದ್ರು. ಎರಡೂ ತಿನ್ನಿಸಿ ಅಂತ ಹೇಳ್ತಾ ಇದ್ದೆ ನಾನು. ಫೈನಲಾಗಿ ಎಲ್ಲ ಮುಗೀತು. ನೀವು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗೆಲ್ಲ ಫೈನಲಾಗಿ ಮುಗೀತು. ಇವಾಗ ಇನ್ನೇನು ಹೊರಡೋದೆ. ಬನ್ನಿ ಹೋಗೋಣ, ಯಾವ ರೀತಿ ಇರುತ್ತೆ ಏನು ಅಂತ ಇವತ್ತಿನ ದಿನ ನೋಡೋಣ. ನೋಡಿ ನನ್ನ ಮಗಳು ಅಷ್ಟೇ ಫುಲ್ ಹೊಟ್ಟೆ ಎಸ್ಕೊಂಡಿದ್ಲು, ಅವಳಿಗೆ ಸರಿಯಲ್ಲ, ತಿನ್ನಿಸ್ಬೇಕು. ಬನ್ನಿ ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಫೈನಲಾಗಿ ಈ ರೀತಿ ಪೂಜೆ ಆಗಿದೆ ಯುಗಾದಿ ಹಬ್ಬದ್ದು. ಇವಾಗ ಫೈನಲಾಗಿ ಎಲ್ಲ ಮುಗಿಸಿ ನಾವು ಊರಿಗೆ ಹೋಗ್ತಾ ಇದ್ದೀರಿ, ನಮ್ಮಮ್ಮ ಮನೆಗೆ. ಹಾಗೆ ಆನ್ ದ ವೇ ಹೋಗ್ತಾ ನಮ್ಮ ಮನೆಯವರ ಅಕ್ಕ ಮನೆಗೂ ಹೋಗ್ತೀರಿ. ನೋಡಿ, ಬೇವು ಬೆಲ್ಲ ತಿಂದು ಕಷ್ಟ ಸುಖವನ್ನ ಸಮವಾಗಿ ಹಂಚ್ಕೊಳ್ಳಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾವ ರೀತಿ ವಿಡಿಯೋ ಬೇಕು ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಮಾರ್ನಿಂಗೇ ಎಲ್ಲ ಪೂಜೆ ಆಗಿತ್ತು. ಫೈನಲ್ ಆಗಿ ಇವಳು ರೆಡಿ ಆಗಿದ್ದಾಳೆ. ಯಾಕ
ಫೈನಲ್ ಆಗಿ ನಾವು ಇವಾಗ ಮನೆ ಬಿಟ್ರಿ ಮತ್ತು ಇಲ್ಲೇ ಸ್ವಲ್ಪ ಗ್ಯಾಸ್ಗೆ ಕಾರ್ಗೆ ಗ್ಯಾಸ್ ಹಾಕ್ಸ್ಕೊಬೇಕು, ಹಾಗೆ ಡೀಸೆಲ್ ಹಾಕ್ಸ್ಕೊಬೇಕು. ಅದಕ್ಕೆ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ದೀವಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನಾವು ನಮ್ಮ ಯಜಮಾನ್ರವ್ರ ಅಕ್ಕ ಮನೆಗೆ ರೀಚ್ ಆದ್ರಿ. ಅವ್ರ ಮನೇಲಿ ಆಲ್ಮೋಸ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು. ಅವ್ರ ಮನೇಲೂ ಅಷ್ಟೇ ನಾನೇ ಪೂಜೆ ಮಾಡಿದ್ದು. ಯಾವ ರೀತಿ ಇತ್ತು ಏನು ಅಂತ ತಿಳಿಸಿ. ಇಲ್ಲೇ ಎಲ್ಲ ಊಟ ಮಾಡಿಕೊಂಡು ನಾವು ಮತ್ತೆ ನಮ್ಮಮ್ಮ ಮನೆಗೆ ಹೋಗಬೇಕಾಗಿತ್ತು. ಇಲ್ಲಿ ಅಷ್ಟೇ ಒಬ್ಬಟ್ಟು, ಹಾಗೆ ವಡೆ, ಆಮೇಲೆ ಆಲೂಗಡ್ಡೆ ಪಲ್ಯ, ಕೋಸಂಬರಿ, ಅನ್ನ, ರಸ ಎಲ್ಲ ಮಾಡಿದ್ರು. ತಿಂದ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಆಮೇಲೆ ನಮ್ಮಮ್ಮ ಮನೆಗೆ ಹೋಗಿದ್ದು. ನೋಡಿ, ಒಬ್ಬಟ್ಟಿನೂ ಸುಡ್ತಾಯಿದ್ರು, ನಮಗೂ ಬಿಸಿ ಬಿಸಿ ಸುಟ್ಕೊಟ್ಟಿದ್ರು. ತಿಂದ್ಕೊಂಡು ನೋಡಿ, ಅವ್ರ ಚಿಕ್ಕ ಮಗ, ಹಾಗೆ ಅವ್ರನ್ನ ನೋಡಿರ್ತೀರ, ಅವರು ದೊಡ್ಡ ಮಗ. ನನ್ನ ಮಗಳನ್ನ ಆಟ ಆಡಿಸ್ತಾ ಇದ್ರು ನಮ್ಮ ಮನೆಯವರು. ನಾನು ಊಟ ಮಾಡಿದ್ದಾಯಿತು. ಫೈನಲ್ ಆಗಿ ನೋಡಿ, ಇಲ್ಲಿ ಪೂಜೆ ಯಾವ ರೀತಿ ಇದೆ ಏನು ಅಂತ ತಿಳಿಸಿ. ಇದೊಂದು ತುಂಬ ಕ್ರೇಜಿಯಾಗಿದೆ ನೋಡೋದಕ್ಕೆ. ಆಮೇಲೆ ಹಾಗೆ ಇನ್ನು ಹೊರಟ್ರಿ ಇವಾಗ ನಮ್ಮ ಮನೆ ಕಡೆಗೆ. ಫೈನಲ್ ಆಗಿ ಇವಾಗ ನಮ್ಮಮ್ಮ ಮನೆ ಕಡೆ ಹೋಗ್ತಾ ಇದ್ದೀರಿ. ತುಂಬಾ ಚೆನ್ನಾಗಿತ್ತು ವ್ಯೂ ಇದು, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಹಳ್ಳಿ ಕಡೆ ವಾತಾವರಣನೇ ತುಂಬ ಒಂಥರ ಚೆನ್ನಾಗಿರುತ್ತೆ. ಸಿಟಿನೇ ಹಳ್ಳಿನೇ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಮಗಳಿಗೆ ಏನಾನ ತಿಂಡಿ ತೊಗೊಂಡೋಗೋಣ ಅಂತ ಬೇಕ್ರಿ ನೋಡ್ತಾ ಇದ್ರಿ. ಫೈನಲ್ ಆಗಿ ಒಂದು ಬೇಕ್ರಿನೂ ಸಿಕ್ತು. ಸ್ವಲ್ಪ ತಿಂಡಿ ತಗೊಂಡು ಇವಾಗ ಮನೆ ಕಡೆ ಹೋಗೋದೆ. ಬನ್ನಿ ಇವಾಗ ತಿಂಡಿ ತಗೊಳ್ಳೋಣ. ನೋಡಿ, ನನ್ನ ಮಗಳು ಹೆಂಗೆ ನೋಡ್ತಾವಳೆ, ಎಳಿತಾಳೆ ಅಲ್ಲಿ ಎಲ್ಲ ಅಂಗಡಿಯಲ್ಲಿ. ಹರಿಣಿ ನೋಡ್ರಿ, ಬಂದಿದ ತಕ್ಷಣ ತಿಂಡಿನ ತಿಂತಾ ಇದ್ದಾಳೆ. ಒಂದು ವಾರದಿಂದ ಇಲ್ಲೇ ಇದ್ಲು ಅವಳು ನಮ್ಮಮ್ಮ ಮನೆಯಲ್ಲೇ. ನೋಡಿ, ಏನೇನೋ ಮಾತಾಡ್ತಾ ಇದ್ಲು. ಮತ್ತು ಸೌಂಡ್ ಎಲ್ಲ ಜಾಸ್ತಿ ಇತ್ತು, ಕಾಪಿರೇಟ್ಸ್ ಬರುತ್ತೆ. ಆಮೇಲೆ ನಾನೆಲ್ಲ ಎಡಿಟ್ ಮಾಡಿ ಹಾಕಿ ಅಪ್ಲೋಡ್ ಮಾಡಿರ್ತೀನಿ, ಆವಾಗ ಕಾಪಿರೇಟ್ಸ್ ಬರುತ್ತೆ. ಅದಕ್ಕೆ ನಾನೆಲ್ಲ ಮ್ಯೂಟ್ ಮಾಡಿದೆ. ಏನು ಮಾಡ್ತಾಯಿದ್ದೆ, ನಾನೇ ಏನೋ ಕೇಳ್ತಾ ಇದ್ದೆ, ಅದಕ್ಕೆ ಆನ್ಸರ್ ಮಾಡ್ತಾಯಿದ್ಲು. ನೋಡಿ, ಕಿಂಡರ್ ಜಾಯ್ ತಿಂತಿದ್ದಾಳೆ ಬಂದಿದ ತಕ್ಷಣ. ಆಚೆಯಿಂದ ನಮ್ಮ ಮನೇನ ತೋರಿಸ್ತೀನಿ. ನೆಕ್ಸ್ಟ್ ಯಾವಾಗ ನಾವು ಹೋದಾಗ ಹೋಮ್ ಟೂರ್ ಮಾಡ್ತೀನಿ. ಇವಾಗ ಆಚೆಯಿಂದ ಮನೇನ ತೋರಿಸ್ತೀನಿ. ನಾನು ಇಲ್ಲಿ ಜಾಸ್ತಿ ವೀಡಿಯೋಸ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ, ಇದೇ ನಮ್ಮಮ್ಮ ಮನೆ. ನಾನಿನ್ನೂ ಜಾಸ್ತಿ ಇಲ್ಲಿ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿರಲಿಲ್ಲ. ನಾವಿಲ್ಲೇ ಒಂದು 4 days ಇದ್ರಿ. ಬಟ್ ಏನು ಅಷ್ಟೊಂದು ವೀಡಿಯೋ ಏನು ಕ್ಯಾಪ್ಚರ್ ಮಾಡಲಿಲ್ಲ. ಫೈನಲ್ ಆಗಿ ಇಷ್ಟಿತ್ತು. ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಪಟ್ಟು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ. ನೋಡಿ, ಇದು ನೈಟ್ ಟೈಮು ನಾನು ಈಚೆ ಇಲ್ಲಿ ಕುಳಿಸ್ಕೊಂಡಿದ್ದೆ, ಆವಾಗ ವಿಡಿಯೋ ತೊಗೊಂಡಿರೋದು. ನೋಡಿ, ಇಬ್ಬರು ಹೋಗಿ ಅವ್ರ ಅಪ್ಪ ಮೇಲೇ ಬೀಳಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಲಾಟ್ಸ್. ಬಾಯ್ ಬಾಯ್. ಪ್ಲೀಸ್ ಸಪೋರ್ಟ್.